2023ರಲ್ಲಿ ವಿಶ್ವಕಪ್ ಸೋತಾಗ ಸಂತೈಸಿದ್ದ ಪ್ರಧಾನಿ ಮೋದಿ ಸೋತಾಗ ಕೂಡ ಸಂತೈಸಿದ್ರು, ಸಮಾಧಾನ ಪಡಿಸಿದ್ರು. ಇವತ್ತು ಟೀಂ ಇಂಡಿಯಾ ಗೆಲುವನ್ನ ಅಭಿನಂದಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ಟೀಂ ಇಂಡಿಯಾ ಗೆದ್ದು ಬಂದಿದೆ. ಟೀಂ ಇಂಡಿಯಾ ಆಟಗಾರರ ಜೊತೆ ಮಾತನಾಡಿದ್ದಾರೆ. ಅಂದು ಟೀಂ ಇಂಡಿಯಾ ಆಟಗಾರರನ್ನ ಬಿಗಿದಪ್ಪಿ ಸಂತೈಸಿದ್ರು ಪ್ರಧಾನಿ ಮೋದಿ. ಈಗ ಗೆದ್ದು ಬಂದಿದ್ದಾರೆ. ಅವರ ಗೆಲುವಿಗೆ ಅಭಿನಂದನೆ ಸಿಗ್ತಾ ಇದೆ. ಸೋಲು ಗೆಲುವಿನ ಸಮಯದಲ್ಲಿ ಟೀಂ ಇಂಡಿಯಾ ಜೊತೆಗೆ ಇದ್ದಾರೆ ಪ್ರಧಾನಿ ಮೋದಿ. ಎರಡು ಸಮಯದಲ್ಲೂ ಕೂಡ 2023ರಲ್ಲಿ ವಿಶ್ವಕಪ್ ಸೋತಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ನಮ್ಮ ಆಟಗಾರರನ್ನ ಬಿಗಿದಪ್ಪಿಕೊಂಡು ಸಮಾಧಾನ ಪಡಿಸಿದ್ರು. ಅದೇ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಟಿವಿ ಸ್ಕ್ರೀನ್ನಲ್ಲಿ. ಕಳೆದ ಬಾರಿ 2023ರಲ್ಲಿ ವಿಶ್ವಕಪ್ ಸೋತ್ವಿ ಅನ್ನುವಂಥ ಕಾರಣಕ್ಕೆ ಬೇಸರದಲ್ಲಿದ್ದಂಥ ಆಟಗಾರನ್ನ ಭೇಟಿಯಾಗಿ ಅವರನ್ನ ಬಿಗಿದಪ್ಪಿ ಸಂತೈಸಿದ್ರು, ಸಮಾಧಾನ ಪಡಿಸಿದ್ರು. ಎಸ್ 2023ರ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಸೋತಂತಹ ಆಟಗಾರರನ್ನ ಪ್ರಧಾನಿ ಮೋದಿ ಅವರು ಸಂತೈಸಿದ್ರು, ಸಮಾಧಾನ ಪಡಿಸಿದ್ರು ಅಂತ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಹಳ ಬೇಸರದಲ್ಲಿದ್ರು. ಅದೇ ರೀತಿಯಾಗಿ ಈ ಬಾರಿ 2024ರ T20 ವಿಶ್ವಕಪ್ ಅನ್ನ ತಮ್ಮ ಮುಡಿಗೇರಿಸಿಕೊಂಡಿರುವಂತ ಭಾರತದ ನಮ್ಮ ಚಾಂಪಿಯನ್ಗಳನ್ನ ಕೂಡ ಪ್ರಧಾನಿ ಮೋದಿಯವರು ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ಸೋತಂತ ಸಂದರ್ಭದಲ್ಲಿ ಮತ್ತೆ ಈಗ ಗೆದ್ದಂತ ಸಂದರ್ಭದಲ್ಲಿ ಎರಡೂ ಸಂದರ್ಭಗಳಲ್ಲೂ ಕೂಡ ನಮ್ಮ ಭಾರತ ತಂಡದ ಕ್ರಿಕೆಟ್ ಪ್ಲೇಯರ್ಸ್ ಜೊತೆಗೆ ಪ್ರಧಾನಿ ಮೋದಿ ಅವರು ಇದ್ದೀವಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಸೋತಂತ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದಾಗ ಸಮಾಧಾನದ ಮಾತುಗಳನ್ನು ಮೋದಿ ಅವರು ಹೇಳಿದ್ರು ಕ್ರಿಕೆಟ್ ಪ್ಲೇಯರ್ಸ್ಗೆ, ನಮ್ಮ ಪ್ಲೇಯರ್ಸ್ಗೆ. ಈಗ ಅದೇ ಪ್ಲೇಯರ್ಸು ಆಟವನ್ನ ಆಡಿ ಕಪ್ಪನ್ನು ಗೆದ್ಕೊಂಡು ಬಂದಿದ್ದಾರೆ. ಗೆದ್ದಂಥ ಖುಷಿಯಲ್ಲಿರುವಂಥ ಆಟಗಾರರ ಜೊತೆಗೆ ಕೂಡ ಮಾತುಕತೆಯನ್ನು ಆಡಿ ಅವರಿಗೆ ಸಂತೈಸಿದ್ದಾರೆ, ಅಭಿನಂದನೆ ಸಲ್ಲಿಸಿದ್ದಾರೆ. ಸೋತಾಗ ಮತ್ತೆ ಗೆದ್ದಾಗ ಎರಡೂ ಬಾರಿಯೂ ಕೂಡ ಪ್ರಧಾನಿ ಮೋದಿಯವರು ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ ಜೊತೆಗೆ ಇದ್ದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ, ಸೋತಾಗ ಸಂತೈಸಿದ್ದಾರೆ. ಈ ಬಾರಿ 2024ರ T20 ವಿಶ್ವಕಪ್ ಅನ್ನ ಗೆದ್ದಿರುವಂತಹ ಸಂದರ್ಭದಲ್ಲಿ ಈಗ ನಮ್ಮ ಕ್ರಿಕೆಟ್ ತಂಡದ ಆಟಗಾರರು ಬಹಳ ಸಂಭ್ರಮದಲ್ಲಿದ್ದಾರೆ. ಬಾರ್ಬಡೋಸ್ನಿಂದ ನಿನ್ನೆ ಪ್ರಯಾಣ ಬೆಳೆಸಿದಂತಹ ನಮ್ಮ ಟೀಂ ಇಂಡಿಯಾ ಆಟಗಾರರು ಇವತ್ತು ದೆಹಲಿ ತಲುಪಿದ್ದಾರೆ. ದೆಹಲಿ ತಲುಪಿದ ಬಳಿಕ ಪ್ರಧಾನಿ ಮೋದಿಯವರ ನಿವಾಸದಲ್ಲಿ ಮೋದಿಯವರನ್ನ ಭೇಟಿಯಾಗಿದ್ದಾರೆ. ಪ್ರಧಾನಿ ಮೋದಿ ಅವರು ಅವರನ್ನ ಅಭಿನಂದಿಸಿದ್ದಾರೆ ಕೂಡ. ಈ ಹಿಂದೆ 2023ರಲ್ಲಿ ವಿಶ್ವಕಪ್ ಕೈ ಜಾರಿದಾಗ, ಭಾರತ ತಂಡದ ಕೈ ಜಾರಿದಂಥ ಸಂದರ್ಭದಲ್ಲೂ ಕೂಡ ಕ್ರಿಕೆಟ್ ಪ್ಲೇಯರ್ಸ್ ತಂಗಿದ್ದಂಥ ಜಾಗಕ್ಕೇನೆ ಹೋಗಿ ಪ್ರಧಾನಿ ಮೋದಿ ಅವರು ಅವರನ್ನ ಸಂತೈಸಿದ್ರು, ಸಮಾಧಾನ ಪಡಿಸಿದ್ರು, ಸಮಾಧಾನದ ಮಾತುಗಳನ್ನಾಡಿದ್ರು. ಮತ್ತೊಮ್ಮೆ ಚಾನ್ಸ್ ಸಿಗುತ್ತೆ, ಗೆಲ್ತೀರಾ ನೀವು ಅಂತ ಬೆನ್ತಟ್ಟಿ ಹೋಗಿದ್ರು. ಆ ಎರಡೂ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇವತ್ತು ಗೆದ್ದಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಟೀಂ ಇಂಡಿಯಾ ಆಟಗಾರರ ಜೊತೆಗಿರುವಂಥದ್ದು. ಅದೇ ರೀತಿಯಾಗಿ ಆಗ ಸೋತಂತಹ ಸಂದರ್ಭದಲ್ಲಿ ಟೀಂ ಇಂಡಿಯಾ ಆಟಗಾರರನ್ನ ಮತ್ತೆ ಹುರಿದುಂಬಿಸಿ ಅದೇ ರೀತಿಯಾಗಿ ಸಮಾಧಾನ ಪಡಿಸಿದಂಥ ದೃಶ್ಯವನ್ನು ಕೂಡ, ಎರಡೂ ದೃಶ್ಯಗಳನ್ನು ಕೂಡ ನೀವು TV5 ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಆ ಎರಡೂ ದೃಶ್ಯಗಳು ಕೂಡ ಹೇಳೋದು ಒಂದೇ, ಸೋಲೆ ಗೆಲುವಿನ ಸೋಪಾನ. ಸೋತಂತಹ ಸಂದರ್ಭದಲ್ಲಿ ಕುಗ್ಗೋದು ಬೇಡ, ಗೆದ್ದಂಥ ಸಂದರ್ಭದಲ್ಲಿ ಜಾಸ್ತಿ ಹಿಗ್ಗೋದು ಬೇಡ. ಎರಡೂ ಕೂಡ ಲೈಫಲ್ಲಿ ಸಿಕ್ಕೇ ಸಿಗುತ್ತೆ. ಆಗ ಸೋತು ಸಪ್ಪೆ ಮುಖವನ್ನ ನಮ್ಮ ಟೀಂ ಇಂಡಿಯಾ ಆಟಗಾರರು ಹಾಕೊಂಡಿದ್ರು. ಆದ್ರೀಗ ಗೆದ್ದಂತಹ ಸಂಭ್ರಮ ಇಡೀ ವಿಶ್ವವೇ ಆಚರಣೆ ಮಾಡ್ತಾ ಇದೆ. ಇಡೀ ವಿಶ್ವದಾದ್ಯಂತ ಕೂಡ ನಮ್ಮ ಭಾರತದ ಕ್ರಿಕೆಟ್ ಆಟಗಾರರ ಪರವಾಗಿ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ. ಅವರೆಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಕ್ ಕಟ್ ಮಾಡ್ತಾ ಇದ್ದಾರೆ, ಪಟಾಕಿ ಅಂಟಿಸ್ತಾ ಇದ್ದಾರೆ, ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ವಾದ್ಯಗಳನ್ನು ಊದೋದ್ರ ಮೂಲಕ, ತಮ್ಮ ಕಲೆಗಳನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಈ ಒಂದು ಸಂತಸ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ
ಸೋತಂತ ಸಂದರ್ಭದಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಎರಡೂ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಮೋದಿಯವರು ನಮ್ಮ ಟೀಮ್ ಇಂಡಿಯಾದ ಆಟಗಾರರ ಜೊತೆಗೆ ಇದ್ದೀವಿ ಅನ್ನುವಂಥ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿರುವಂಥ ಎರಡೂ ದೃಶ್ಯಗಳು ಕೂಡ ನೀವು ನೋಡ್ತಾ ಇದ್ದೀರಿ. ಒಂದು ವಿಂಡೋದಲ್ಲಿ 2023ರಲ್ಲಿ ಸಪ್ಪೆ ಮೊರೆ ಹಾಕೊಂಡಿದ್ರು ನಮ್ಮ ಟೀಮ್ ಇಂಡಿಯಾದ ಆಟಗಾರರು. ಆ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಅವರನ್ನ ತಬ್ಕೊಂಡು ಸಮಾಧಾನ ಪಡಿಸಿದ್ರು. ಇವತ್ತು ಎಲ್ಲರ ಮುಖದಲ್ಲೂ ಕೂಡ ನಗು ಇದೆ. 2024ರ T20 ವಿಶ್ವಕಪ್ ಅನ್ನ ಗೆದ್ದು ಜಗತ್ತಿಗೆ ತೋರಿಸಿದ್ದಾರೆ. ಗೆದ್ದೇ ಗೆಲ್ತೀವಿ ಅಂತ ಮತ್ತೆ ಫೀಲ್ಡ್ಗಿಳಿದಂಥ ಆಟಗಾರರು ಎಲ್ಲರೂ ಕೂಡ ರಣರೋಚಕವಾಗಿ ಆಟವನ್ನ ಆಡಿ ಕಪ್ಪನ್ನಂತೂ ಗೆದ್ಬಿಟ್ಟಾಗಿದೆ. ಆ ಸಂತಸ ಸಂಭ್ರಮ ಈಗ ದೇಶದಾದ್ಯಂತ ಕೂಡ ಮನೆ ಮಾಡ್ತಾ ಇದೆ. ಭಾರತದ ಟೀಮ್ ಇಂಡಿಯಾ ಆಟಗಾರರ ಪರವಾಗಿ ಎಲ್ಲರೂ ಕೂಡ ಸಂತಸ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿಯವರು ಈ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಮತ್ತೆ ಅವರು ಗೆದ್ದಂತಹ ಕಪ್ಪನ್ನ ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಅವರ ಕೈಗೆ ಕೊಡೋದರ ಮೂಲಕ ಸಂತಸವನ್ನ ದುಪ್ಪಟ್ಟು ಮಾಡಿದ್ದಾರೆ. ಇನ್ನು ಈ ಸಂಭ್ರಮಾಚರಣೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದಿನ್ನು ಈಗಷ್ಟೇ ಶುರು ಆಗಿರುವಂಥದ್ದು. ಸಂಜೆ 7 ಗಂಟೆಗೆ ವಾಂಖೆಡೆ ಸ್ಟೇಡಿಯಂನಲ್ಲಿ ನಿಜವಾದ ಸಂಭ್ರಮಾಚರಣೆ ಶುರುವಾಗುತ್ತೆ. ಅಲ್ಲಿ ಗೆದ್ದಂತಹ ಪ್ಲೇಯರ್ಸ್ ಮತ್ತೆ ಈ ಗೆಲುವಿಗೆ ಸಹಕಾರ ಕೊಡ್ತಾ ಇದ್ದಂಥ, ಶಿಳ್ಳೆ ಹಾಕ್ತಾ ಇದ್ದಂಥ, ಚಪ್ಪಾಳೆ ಹೊಡಿತಾ ಇದ್ದಂಥ ಅಭಿಮಾನಿಗಳು ಇವರ ಎಲ್ಲರ ಸಮಾಗಮ ಕೂಡ ಇವತ್ತು ಸಂಜೆ 7 ಗಂಟೆಗೆ ವಾಂಖೆಡೆ ಮೈದಾನದಲ್ಲಿ ಆಗುತ್ತೆ, ಸ್ಟೇಡಿಯಂನಲ್ಲಿ. ಆ ಸ್ಟೇಡಿಯಂನಲ್ಲಿ 2.8 ಕಿಲೋಮೀಟರ್ವರೆಗೂ ಕೂಡ ತೆರೆದ ಬಸ್ನಲ್ಲಿ ಈ ಮೆರವಣಿಗೆಯನ್ನು ಮಾಡಲಾಗುತ್ತೆ. ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಗಳೇನಿದ್ದಾರೆ ಅವರ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಇವತ್ತು ತಮ್ಮ ಪ್ಲೇಯರ್ಸನ್ನು ನೋಡೋದಕ್ಕೆ ಅಂತ ವಾಂಖೆಡೆ ಸ್ಟೇಡಿಯಂನಲ್ಲಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರ್ತಾರೆ. ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಕೂಡ ಮಾಡಲಾಗಿದೆ. ದಕ್ಷಿಣ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಇವತ್ತು ಅಭಿನಂದನಾ ಸಮಾರಂಭ ಕೂಡ ಇರುತ್ತೆ. ಆ ಸಮಾರಂಭಕ್ಕಾಗಿಯೇ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇರುವಂಥದ್ದು. ಒಂದು ಮ್ಯಾಚ್ ಆಡುವಂಥ ಸಂದರ್ಭದಲ್ಲಿ 2 ಕ್ಷಣಗಳಿಗಾಗಿ ಕ್ರಿಕೆಟ್ ಪ್ರೇಮಿಗಳು ಕಾಯ್ತಾ ಇರ್ತಾರೆ. ಒಂದು ಗೆದ್ವಿ ಅನ್ನುವಂಥದ್ದು, ಮತ್ತೊಂದು ಗೆದ್ದ ಬಳಿಕ ಆ ಒಂದು ಕ್ರಿಕೆಟ್ ವಿಶ್ವಕಪ್ ಏನಿದೆ ಆ ಕಪ್ಪನ್ನು ಕೊಡುವಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ಲೇಯರ್ಸ್ ಆ ವಿಶ್ವಕಪ್ಪನ್ನು ಎತ್ತಿ ಹಿಡಿತಾರಲ್ಲ, ಆ ದೃಶ್ಯ ನೋಡೋದಕ್ಕೆ ಅಂತ ಕಾಯ್ತಿರ್ತಾರೆ. ಆ ದೃಶ್ಯಗಳಾಗಿದೆ. ಅದರ ಸೆಲೆಬ್ರೇಷನ್ ಇವತ್ತು ಸಂಜೆ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ.